ಲಕ್ಕಿ ಮ್ಯಾಸ್ಕಟ್ ಶ್ರೇಯಸ್ ಗೋಪಾಲ್. ಯಾವುದೇ ತಂಡ ಕಾಡಿದ್ರೂ ಸೋಲೇ ಇಲ್ಲ. ಎಸ್, ಸದ್ಯ ಭಾರತೀಯ ಕ್ರಿಕೆಟ್ ಮಟ್ಟಿಗೆ ಅತಿ ಹೆಚ್ಚು ಸುದ್ದಿ ಮಾಡುತ್ತಿರುವ ಆಟಗಾರರ ಪೈಕಿ ಶ್ರೇಯಸ್ ಗೋಪಾಲ್ ಕೂಡ ಒಬ್ರು. ಯಶಸ್ವಿ ದೇಸಿ ಸೀಸನ್ ಜೊತೆಗೆ IPLನಲ್ಲೂ ಅವರ ಆಟ ಜೋರಾಗಿ ಸಾಗ್ತಿದೆ. 21 ವರ್ಷದ ಈ ಲೆಗ್ ಸ್ಪಿನ್ನರ್ ಯಾವ ತಂಡದಲ್ಲಿ ಇರ್ತಾರೋ ಆ ತಂಡ ಸೋಲೋದೇ ಇಲ್ಲ. They're going upstairs, directed. These are always close. He was coasting a little, I reckon. ಎಸ್, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ಶ್ರೇಯಸ್ ಆಡುವ ತಂಡ ಸೋಲನ್ನೇ ಕಾಣುವುದಿಲ್ಲ. ಒಂದೋ ಎರಡೋ ಪಂದ್ಯವಾಗಿದ್ರೆ ಈ ಮಾತನ್ನ ಹೇಳೋದಕ್ಕೆ, ಅದನ್ನ ಒಪ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇತ್ತೇನೋ. ಆದ್ರೆ ಗೋಪಾಲ್ರ ರೆಕಾರ್ಡ್ ದೊಡ್ಡದಿದೆ. Strike rate 192 so far. Oh, I need to stop that. The leg spinner that's short and into the deep. But it'll only cost him 2. ಶ್ರೇಯಸ್ ಇದುವರೆಗೂ ಕರ್ನಾಟಕದ ಪರ 6 ಪಂದ್ಯಗಳನ್ನು ಆಡಿದ್ದಾರೆ. 5 ರಣಜಿ ಮತ್ತು 1 ಇರಾನಿ ಟ್ರೋಫಿ ಪಂದ್ಯ. 7 ಫಸ್ಟ್ ಕ್ಲಾಸ್ ಮ್ಯಾಚ್ಗಳಿಂದ ಗೋಪಾಲ್ ಒಟ್ಟು 27 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. He's gone first ball. Did not pick the googly. He's a gonzo. Shreyas Gopal. Well, he's probably not realized it's a hat-trick ball. Someone's got to tell him that. Well, he's picked up the stumps. Goes over the top. Doesn't time it too well. Stuart Binney getting under it. And Shreyas Gopal picks ಈ ಮ್ಯಾಚ್ಗಳಲ್ಲಿ ಅವರ ಶ್ರೇಷ್ಠ ಪ್ರದರ್ಶನವನ್ನ ಗಮನಿಸಿದ ಮುಂಬೈ ಇಂಡಿಯನ್ಸ್ ಹರಾಜಿನಲ್ಲಿ ಅವರನ್ನ ಖರೀದಿ ಮಾಡಿತು. ಆರಂಭದಲ್ಲಿ ಗೋಪಾಲ್ ಆಡುವ 11ರಲ್ಲಿ ಸ್ಥಾನ ಪಡೆದುಕೊಳ್ಳದೇ ಇದ್ರು. ಆ ನಂತರ ತಂಡದ ಖಾಯಂ ಸದಸ್ಯರಾದರು. ಮುಂಬೈ ಇಂಡಿಯನ್ಸ್ ಪರ ಈಗಾಗಲೇ ಅವರು 4 ಪಂದ್ಯಗಳನ್ನಾಡಿದ್ದಾರೆ. ಆ 4ರಲ್ಲಿ 6 ವಿಕೆಟ್ ಕಬಳಿಸಿದ್ದಾರೆ. Should be taken. So there you are. They've got a double strike here, the Mumbai Indians. That's into the deep. That's square leg coming in, and that's taken. 5 down now for the Royals. ಶ್ರೇಯಸ್ ಒಟ್ಟು 10 ಮ್ಯಾಚ್ಗಳನ್ನು ಆಡಿದ್ದು 10ರಲ್ಲೂ ಅವರಾಡಿದ ತಂಡ ಗೆದ್ದಿದೆ. ಇನ್ನೂ ನಿಮಗೆ ನಂಬೋದು ಕಷ್ಟ ಅನಿಸಿದ್ರೆ ಇಲ್ಲಿದೆ ನೋಡಿ ಅದಕ್ಕೆ ದಾಖಲೆ. ಗೋಪಾಲ್ ಚೊಚ್ಚಲ ರಣಜಿ ಪಂದ್ಯವಾಡಿದ್ದು ಮುಂಬೈ ವಿರುದ್ಧ. ಆ ಪಂದ್ಯದಲ್ಲಿ ಕರ್ನಾಟಕ 160 ರನ್ಗಳಿಂದ ಗೆದ್ದಿತ್ತು. ಆ ನಂತರ ಡೆಲ್ಲಿ ವಿರುದ್ಧ 8 ವಿಕೆಟ್ಗಳ ಜಯ. ಉತ್ತರ ಪ್ರದೇಶದ ವಿರುದ್ಧ 92 ರನ್ಗಳ ಗೆಲುವು. ಪಂಜಾಬ್ ವಿರುದ್ಧ ರಣಜಿ ಸೆಮಿಫೈನಲ್ನಲ್ಲಿ ಕರ್ನಾಟಕ ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದ ಮೇಲೆ ಫೈನಲ್ಗೇರಿತು. ರಣಜಿ ಫೈನಲ್ನಲ್ಲಿ ಮಹಾರಾಷ್ಟ್ರ ವಿರುದ್ಧ ಕರ್ನಾಟಕ 7 ವಿಕೆಟ್ಗಳ ಜಯ ಸಾಧಿಸಿತು. ಇನ್ನು ಇರಾನಿ ಟ್ರೋಫಿಯಲ್ಲಿ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧ ಕರ್ನಾಟಕಕ್ಕೆ ಇನ್ನಿಂಗ್ಸ್ ಹಾಗೂ 222 ರನ್ಗಳ ಜಯ. IPL ವಿಷಯಕ್ಕೆ ಬರೋದಾದ್ರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ 25 ರನ್ಗಳ ಗೆಲುವು. ಪಂಜಾಬ್ ಕಿಂಗ್ಸ್ ವಿರುದ್ಧ 7 ವಿಕೆಟ್ಗಳ ಜಯ. ಡೆಲ್ಲಿ ಡೇರ್ ಡೆವಿಲ್ಸ್ ವಿರುದ್ಧ 15 ರನ್ಗಳ ಜಯ. ರಾಜಸ್ಥಾನ ರಾಯಲ್ಸ್ ವಿರುದ್ಧ 5 ವಿಕೆಟ್ಗಳ ಜಯ. ಇವಿಷ್ಟೂ ಪಂದ್ಯಗಳಲ್ಲಿ ಶ್ರೇಯಸ್ ಗೋಪಾಲ್ ಆಡಿದ್ದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದಷ್ಟೇ ಅಲ್ಲ, ಯೂನಿವರ್ಸಿಟಿ ಕ್ರಿಕೆಟ್ ಲೀಗ್ನಲ್ಲೂ ಸಹ ಅವರು ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯ ಚಾಂಪಿಯನ್ ಆಗುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಒಟ್ನಲ್ಲಿ ಕರ್ನಾಟಕದ ಆಟಗಾರನೊಬ್ಬ ಈ ರೀತಿಯ ದಾಖಲೆಗಳನ್ನು ಹೊಂದಿರೋದು ನಿಜಕ್ಕೂ ಖುಷಿಯ ವಿಚಾರ. ಈ ದಾಖಲೆ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.